ಕಿರ್ಚ್ಕೋಬೇಡಿ. ಯಾರು ನೀನು? ಇಲ್ಲೇನ್ ಮಾಡ್ತಾ ಇದೀಯಾ? ಸರ್, ನಾನು ಯಾವ ಟೆರರಿಸ್ಟು, ನ್ಯಾಕ್ಸಲೇಟು, ಭೂತ, ಆತ್ಮ ಏನೂ ಅಲ್ಲ ಸರ್. ಟೈಮ್ ಇವಾಗ 3 ಗಂಟೆ ಆಗಿದೆ. ಸೊ ಇವತ್ತು ಬೆಳಿಗ್ಗೆ ಅಂತ ಹೇಳಕ್ಕಾಗಲ್ಲ. ನಿನ್ನೆ ಬೆಳಿಗ್ಗೆ ಫ್ಲಾಶ್ ಬ್ಯಾಕ್ ಹೋಗಿ ಸರ್. ನಾನು ಪೊಲೀಸ್ ಆಗ್ಬೇಕು ಅಂತ ನಿಮ್ಮ ಹತ್ರ ಫೈಲ್ ತಗೊಂಡ್ಬಂದಿದ್ದೆ. ಅದಕ್ಕೆ ನಾ ಹೇಳಿದ್ನಲ್ಲ ಏನ್ ಮಾಡ್ಬೇಕು ಅಂತ. ಸರ್ ನೀವು ಹೇಳಿದ್ರಿ ಸರ್. ನಾನು ಅಪ್ಲಿಕೇಶನ್ ಎಲ್ಲ ಹಾಕ್ತಿದ್ದೀನಿ, ಟ್ರೈನಿಂಗ್ ಎಲ್ಲ ಹೋಗ್ತಾನೆ ಇರ್ತೀನಿ. ಆದ್ರೆ ಸೆಲೆಕ್ಟ್ ಮಾತ್ರ ಆಗಲ್ಲ ಸರ್. ಯಾಕೆ? ಈ ಲಂಚದ ಮ್ಯಾಟ್ರ್ ಸರ್. ಅದೇನು ದೊಡ್ಡ ವಿಷಯ ಅಲ್ಲ ಸರ್. ನನ್ನ ಡೌಗ್ ಹೇಳ್ಬಿಟ್ರೆ ಟಪಕ್ ಅಂತ ಬಂದ್ಬಿಡುತ್ತೆ, ನಾನು ಪೊಲೀಸ್ ಆಫೀಸರ್ ಆಗ್ಬಿಡ್ತೀನಿ. ಆದ್ರೆ ಒಂದು ಸಲ ಈ ಲಂಚ ಕೊಟ್ಟಾದ್ಮೇಲೆ ಆ ಲಂಚನ ಹೇಗಾದ್ರೂ ಮಾಡಿ ರಿಕವರ್ ಮಾಡ್ಕೊಂಡು ಸುಮ್ಮನೆ ಆಗ್ಬೋಣ ಅಂತ ಮೈಂಡ್ ಬಂದ್ಬಿಡುತ್ತೆ. ಒಂದ್ ಸರ್ತಿ ಲಂಚದ ರುಚಿ ಕಂಡ್ಮೇಲೆ ಅದು ಹೋಗುತ್ತೆ ಸರ್. ನನ್ನ ಪ್ರಕಾರ ಈ ಲಂಚ ಅನ್ನೋದು ಏಡ್ಸ್ ರೋಗ ಇದ್ದಂಗೆ, ಬರುತ್ತೆ ಹೋಗಲ್ಲ. ಏನಂತೀರಾ ಸರ್? ಜಾಸ್ತಿ ಮಾತಾಡ್ಬಿಟ್ನಾ ಸರ್? ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸನಲ್ ರೂಮಲ್ಲಿ ಹಿಂಗೆ ಎಂಟ್ರಿ ಕೊಟ್ಟಿದ್ದೇ ತಪ್ಪು. ಅದ್ರ ಮಧ್ಯೆ ಈ ಮಿಡ್ ನೈಟ್ ಭಾಷಣ ಎಲ್ಲ ಬೇಕಾ ಅಂತ ನಿಮ್ಮ ಕಣ್ಣು ಕ್ಯಾಕ್ರು ಸುಗಿತಾ ಇದೆ ಸರ್. ನಾನು ಹೇಳಕ್ ಬಂದಿರೋದು ಇಷ್ಟೇ ಸರ್. ನನಗೆ ಲಂಚ ಕೊಟ್ಟು ಪೊಲೀಸ್ ಆಗಿ ಬೆಲ್ಟ್ ಕಿತ್ತೋಗೋ ಥರ ಹೊಟ್ಟೆ ಬರ್ಸ್ಕೊಳಕ್ಕೆ ಇಷ್ಟ ಅಲ್ಲ ಸರ್. ಜನಗಳಿಗೆ ಪೊಲೀಸ್ ಪವರ್ ಅಂದ್ರೆ ಏನು ತೋರಿಸ್ಬೇಕು ಸರ್. ಆ ಥರ ಪೊಲೀಸ್ ಆಗಬೇಕು ಅಂತ ಇಷ್ಟ ಸರ್. ಸರ್ ನೋಡಿ ಸರ್, ದಯವಿಟ್ಟು ನೋಡಿ ಸರ್. ನೋಡಿ ಸರ್, ರನ್ನಿಂಗಲ್ಲಿ ಫಸ್ಟ್, ಜಂಪಿಂಗಲ್ಲೂ ಫಸ್ಟ್. ಸರಿ, ಫಿಸಿಕಲಿ ಸೂಪರ್ ಸರ್. ಹೈಟ್ ಓಕೆ ಸರ್. ಸರ್ ಇದೆಲ್ಲ ಏನು ಕೊಡ್ತಾರೆ ಬಿಡಿ ಸರ್. ಸರ್ ಫುಲ್ ಟೈಟ್ ಸೆಕ್ಯೂರಿಟಿ ಅವ್ರು ನಿಮ್ಮ ಮನೆಗೆ ಈ ಹೊತ್ತಿನಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂದ್ರೆ ನನ್ನ ಮೀಟರ್ ಬಗ್ಗೆ ನೀವು ಯೋಚನೆ ಮಾಡಿ ಸರ್. ಸಾರಿ ಸರ್. ಅಂತ ರಫ್ ಟಫ್ ಕ್ಯಾಂಡಿಡೇಟ್ ಯಾರಾದರೂ ಇದ್ದಾರಾ? ಯು ಆರ್ ಸಿಲೆಕ್ಟೆಡ್ ಸರ್. ನನ್ನ ಮನೆ ತರ ಬಂದಾಗಲ್ಲ. ರೇ ಶೇಖರ್ ಸರ್, ಇವನ್ನ ನೋಡಿದ್ರ? ಇವನ್ ಎಷ್ಟು ಸಲ ಟ್ರೈ ಮಾಡಿದ್ರು ಪೊಲೀಸ್ ಅಪಾಯಿಂಟ್ ಆಗಿಲ್ಲ ಅಂತ ಇವನಿಗೆ ಹುಚ್ಚಿಡಿದು ಬಿಟ್ಟಿದೆ. ಪೊಲೀಸ್ ಡ್ರೆಸ್ ಹಾಕೊಂಡು ಹೇಗೆ ಓಡಾಡ್ತಾ ಇದ್ದಾನೆ ನೋಡಿ. ಲೈ, ಈಗ ಯೂನಿಫಾರ್ಮ್ ಹಾಕೊಂಡು ಓಡಾಡೋದು ದೊಡ್ಡ ಅಫೆನ್ಸ್ ಕಣೋ. ಒದ್ದು ಒಳಗಡೆ ಹಾಕ್ಬಿಡ್ತೀನಿ ಟೆಕ್ಕಲ್ ನನ್ನ ಮಗನೇ. ಕೇಳೋ ಬಡ್ಡಿ ಮಗನೇ, ಹಾಗಂತ ನಮಗೆ ಹೇಳಕ್ಕಾಗತ್ತ ಸರ್? ಈಗ ಪೋಸ್ಟ್ ಅಲ್ಲಿ ನೀವು ನನಗಿಂತ ಸೀನಿಯರ್, ಈಗ ನಾನು ಪೊಲೀಸು, ನೀವು ಪೊಲೀಸು. ಸೊ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಲೈ, ನಿನ್ನ ಪೊಲೀಸ್ನವನು ಅಂತ ಯಾವನ ಹೇಳಿದ್ದು? ಓ, ನಿಮ್ಗಿನ್ನು ಕಮಿಷನರ್ ಕಡೆಯಿಂದ ಮ್ಯಾಟರ್ ಬಂದಿಲ್ವಾ? ಐ ಥಿಂಕ್ ಈಗ ಕಮಿಷನರ್ ಫೋನ್ ತಗೊಂಡ್ರು, ನಂಬರ್ ಡಯಲ್ ಮಾಡಿದ್ರು. ಇನ್ಫೆಂಟ್ರಿ ರೋಡು, ಕಬ್ಬನ್ ಪಾರ್ಕ್, ಚಾಲುಕ್ಯ ಸರ್ಕಲ್. ಬಂದು ನೋಡಿ ಫೋನ್. ಟೇಕ್ ದ ಫೋನ್ ಯಾರ್. ಹಲೋ ಹಲೋ ಶಿವಮೂರ್ತಿ, ನಾನು ಕಮಿಷನರ್ ಮಾತಾಡ್ತಾ ಇದ್ದೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮಾರ್ನಿಂಗ್. ನಿಮ್ಮ ಹತ್ರ ವಿಕ್ರಮ್ ಅಂತ ಒಬ್ಬ ಹುಡುಗ ಬರ್ತಾನೆ. ಅವನ ಹತ್ರ ಪೊಲೀಸ್ ಡ್ಯೂಟಿ ಲಿಸ್ಟ್ ಮತ್ತು ಕರ್ತವ್ಯಗಳ ಪ್ರೊಫಾರ್ಮಗೆ ನಿಮ್ಮ ಸಿಗ್ನೇಚರ್ ಆಗಿ ನನ್ನ ಹತ್ರ ಕಳಿಸಿ. ಸರ್, ಈ ಹುಡುಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಆಗಿದ್ದಾನೆ ಸರ್. ಛೇ 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 ಹಾಗೇನಿಲ್ಲ ಸರ್. ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್. ಹಲೋ, ಕೇಳಿಸ್ತಾ ಇದೆಯಾ? ಅವನು ಪೊಲೀಸ್ ಅಲ್ಲ. ಅದು ಆ ಹುಡುಗ ನೋಡಿ, ಕೇಳಿಸ್ಕೊಳ್ಳಿ, ಆ ಹುಡುಗ ಪೊಲೀಸ್ ಅಲ್ಲ. ಆ ಡಾಕ್ಯುಮೆಂಟ್ಸ್ ಸೈನ್ ಹಾಕಿ ನನ್ನ ಹತ್ರ ಕಳಿಸಿ. ಓಕೆ ಓಕೆ ಸರ್, ಕಳಿಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಲೈ, ಕೇಳಿಸ್ಕೊಂಡೇನಾ? ತರ್ಲ ನನ್ನ ಮಗ ಏನೇನ ಮಾತಾಡ್ತಾನೆ. ತಗೊಂಡು ಹೋಗಿ ಕಮಿಷನರ್ ಕೊಡು. ಮರಿ ನನ್ನ ಮಾತು ಕೇಳ. ಸರ್, ನಮ್ಮ ತಾಯಿ ಸತ್ಯವಾಗ್ಲು ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಹೋಮ್ ಮಿನಿಸ್ಟರ್ ಸಾಹೇಬ್ರು ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದ್ರು ಸರ್. ಓಕೆ ಓಕೆ. ನೀವ್ ನೋಡಿದ್ರೆ ನಾನು ಪೊಲೀಸೇ ಅಲ್ಲ ಅಂತ ನನ್ನ ಮಗ ದುಶ್ಮನ್ಗೆ ಹೇಳ್ಬಿಟ್ರಲ್ಲ ಸರ್. ಒಂದ್ ನಿಮಿಷ, ನಾನು ಪೊಲೀಸ್ ಆಗೋದೆ ಅನ್ಕೊಂಡು ನೀವು ಕೂಡ ಯೂನಿಫಾರ್ಮ್ ಇನ್ನೂ ಲೇಟ್ ಆಗುತ್ತೆ ಅಂತ ನಮ್ಮ ಮನೆ ಪಕ್ಕ ಒಂದು ಅಂಗಡಿ ಇದೆ ಸರ್, ಜಿಂಗಾಡಿ ಅಂತ ಟೇಲರ್ ಸರ್. ಪಾಪ ಮುದುಕ ಸರ್. ನಾನು ಅವನಿಗೆ ಬಟ್ಟೆ ಹೊಲಿಯಕ್ಕೆ ಕೊಟ್ಟಿದ್ದ ಟಾರ್ಚರ್ಗೆ ಸರ್ ಮಿಷನ್ ಹೊಡೆದು ಶರ್ಟ್ ಹೊಲ್ದು ಪ್ಯಾಂಟ್ ಹೊಲಿಯಕ್ಕಾಗದೆ ಗ್ಲೂಕೋಸ್ ಹಾಕೊಂಡು ಅಡ್ಮಿಟ್ ಆಗ್ಬಿಟ್ಟಿದ್ದಾನೆ ಸರ್. ಓಕೆ ರಾಜ, ನನ್ನ ಮಾತು ಕೇಳು. ಇಷ್ಟೆಲ್ಲ ಕಷ್ಟಪಟ್ರು ನಾನು ಪೊಲೀಸ್ ಅಲ್ಲ ಅಂತ ಕಪ್ಪಾಳು ಕೊಡ್ದಾಗ ಹೇಳ್ಬಿಟ್ರಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ, ಅಳಬೇಡ, ತಡ್ಕೋ. ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಬರ್ತಾರೆ. ನಾನು ಫೋನ್ ಮಾಡಿದ್ದೀನಿ. ನೋಡು, ಅವರೇ ಬಂದ್ಬಿಟ್ಟು. ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್, ನೀವು ಬಂದಿದ್ದಕ್ಕೆ. ನಾನು ಹುಟ್ಟಿಸಿದ ಮಕ್ಕಳನ್ನು ಇಷ್ಟು ಸಮಾಧಾನ ಮಾಡಿರಲಿಲ್ಲ. ಏನಾಯ್ತು? ಏನಿಲ್ಲ ಸರ್, ನಮ್ಮ ಪೊಲೀಸ್ ಆಫೀಸರ್ ಹತ್ರ ನೀನು ಪೊಲೀಸ್ ಅಲ್ಲ ಅಂತಂದೆ. ಅಷ್ಟಕ್ಕೆ ಬಿಕ್ಕಿ ಮಗು ಥರ ಆಡ್ತಾ ಇದ್ದಾನೆ.
ನೀ ಪುಣ್ಯ ಕಟ್ಕೊಂಡು ಬಂದಿದೆಯೋ ಮಹಾಪಾಪ ಮಾಡಿದೆಯೋ ನನಗಂತೂ ಗೊತ್ತಿಲ್ಲ. ಯಾಕೆ ಸರ್ ಮತ್ತೆ ಏನೇನೋ ಮಾತಾಡಿ ಹೆದರ್ಸ್ತಾ ಇದ್ರಲ್ಲ ಸರ್? ಹಾಗೇನಿಲ್ಲ. ಹಾ, ಸೊ ನೀ ಪೊಲೀಸ್ ಆಗೋದಕ್ಕೆ ರೆಡಿ ಆಗಿದೆಯಾ? ಥೂ ಹೋಗಪ್ಪ ಸರ್. ನಿಮ್ಮ ಹೋಮ್ ಮಿನಿಸ್ಟರ್ ಕಾರ್ ಮೇಲೆ ಕೆಂಪು ಗೂಟದ ಮೇಲೆ ಹಣಗೂ ರೆಡಿ ಆಗಿದ್ದೀನಿ ಸರ್. ನೋಡು, ಹೇಳಿ ಸರ್. ನಮ್ಮ ಹಿಂದಿನ ಇತಿಹಾಸದಲ್ಲಿ ಮತ್ತು ಮುಂದಿನ ಭವಿಷ್ಯತ್ನಲ್ಲಿ ನಿನ್ನಂಥ ಆಫೀಸರ್ ಆಗಿದ್ದಾರೆ ಅಂತ ನನಗೆ ಅನ್ಸಲ್ಲ. ಒಂದು ಟ್ರೈನಿಂಗ್ ಪೀರಿಯಡ್ನಲ್ಲಿ ಟ್ರೈನಿ ಮತ್ತು ಅಪ್ರೆಂಟಿಸ್ ಟ್ರೈನಿ ಇರ್ತಾರಲ್ಲ, ಹಾಗೆ ನೀನು ಅಪ್ರೆಂಟಿಸ್ ಪೊಲೀಸ್, ಯು ವಿಲ್ ಬಿ ಡೈರೆಕ್ಟ್ಲಿ ರಿಪೋರ್ಟಿಂಗ್ ಟು ಮೀ. ಒಂದು ಮಾತು ಗಮನದಲ್ಲಿಟ್ಟು ಕೇಳಿಸ್ಕೊ. ಆಮೇಲೆ ನೀನು ನಿನಗೆ ಅಪ್ರೆಂಟಿಸ್ ಪೊಲೀಸ್ ಆಗಬೇಕು ಅನ್ಸಿದ್ರೆ ಆಗ ಮುಂದುವರ್ಸೋಣ. ನೀನು ಕೆಲಸ ಮಾಡಬೇಕಾಗಿರೋ ಭಾಗದ ಹೆಸರು ವಿಕ್ರಮ್ ತೀರ್ಥ, ಕರ್ನಾಟಕದ ಗಡಿನಾಡು. ಅಲ್ಲಿ ಬೇರೆ ಪೊಲೀಸ್ನರಿಗೆ ಸಿಗೋ ಯಾವ ಸವಲತ್ತು ನಿನಗೆ ಸಿಗಲ್ಲ. ಗನ್ ಪವರ್, ಬೋರ್ಡಿಂಗ್, ಜೀಪ್, TA, DA ಏನೂ ಸಿಗಲ್ಲ. ನಿನ್ನ ಸಂಬಳ ಕೂಡ ನನ್ನ ಪರ್ಸನಲ್ ಪಾಕೆಟ್ನಿಂದ ಪ್ರತಿ ತಿಂಗಳ ನಿನಗೆ ಹೋಗುತ್ತೆ. ನಿನ್ನ ಜಾಗದಲ್ಲಿ ನಮ್ಮ ಕಡೆಯಿಂದ ಯಾವ ವ್ಯಕ್ತಿನೂ ಕೆಲಸ ಮಾಡಲ್ಲ ಮತ್ತು ನಿನ್ನ ಜೀವಕ್ಕೆ ಸಾಕಷ್ಟು ಅಪಾಯ ಬಂದರೂ ಬರಬಹುದು. ಇದಕ್ಕೆಲ್ಲ ನೀನು ರೆಡಿ ಆಗಿದೆಯಾ? ಸರ್ ಈಗ ನಾನು ಪೊಲೀಸಾ? ಹೌದು, ಪೊಲೀಸೇ. ಅಷ್ಟು ಸಾಕ್ಬಿಡಿ. ನಾನು ಪೊಲೀಸ್ ಅಂದ್ರೆ ಮುಂದೆ ಏನ್ ಬಂದು ನೋಡ್ಕೊಂತೀನಿ, ನೋ ಪ್ರಾಬ್ಲಮ್. ನೋಡು, ನೀನು ಕೆಲಸ ಮಾಡ್ತಿರೋದು ನಮ್ಮಲ್ಲೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು, ತಿಳಿತಾ? ಸರ್ ನಾನು ಡೌಗ್ ಹೇಳ್ಬಿಟ್ಟಿದ್ದೀನಿ ಸರ್. ಸರ್ ಬಟ್ ನೋ ಪ್ರಾಬ್ಲಮ್ ಸರ್, ಐ ವಿಲ್ ಮ್ಯಾನೇಜ್ ಇಟ್ ಸರ್. ಓಕೆ ಸರ್, ನನಗೊಂದು ಡೌಟು. ನೀವು ಹೋಮ್ ಮಿನಿಸ್ಟರ್ ಆಗಿದ್ಕೊಂಡು ಯಾಕೆ ಈ ಥರ ಸೀಕ್ರೆಟ್ ಆಗಿ ಕೆಲಸ ಮಾಡಿಸ್ತಿದ್ದೀರಾ? ನಿಮ್ಗಿರೋ ಪವರ್ಗೆ ನೀವೇನ್ ಬೇಕಾದ್ರೂ ಮಾಡ್ಬೋದಲ್ವಾ? ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಹೆತ್ತ ತಾಯಿಯನ್ನು ತಲೆ ಹಿಡಿಯೋ ರಾಜಕಾರಣಿಗಳು ಅನಾದಿ ಕಾಲದಿಂದ ಈ ಭೂಮಿಯ ಮೇಲಿದ್ದಾರೆ. ಅದರ ಪರಿಣಾಮನೇ ನೀನು ಹೋಗ್ತಿರುವಂತಹ ಜಾಗ. ನಿನಗೊಂದು ಲೆಟರ್ ಬರುತ್ತೆ, ಅದರಲ್ಲಿ ನೀನೇನು ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಬರೆದಿರ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಂದಾಗೆ ನಿನ್ನ ಡೋವನ್ನು ಚೆನ್ನಾಗಿ ನೋಡ್ಕೋ. ಈ ಕೆಲಸದಲ್ಲಿ ಆಕಿನ ಮರಿಬೇಡ. ಇಲ್ಲ ಸರ್, ಖಂಡಿತ. ಸರ್, ತಗೊಳ್ದೆ ಹೋಗ್ತಿದ್ದೀರಾ? ಏನು? ಸಲ್ಯೂಟ್. ತಗೊಳತ್ತಾಗಿ ಪ್ರಸಾದ ತಿಂದು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಹೇಯ್, ಯಾಕೆ ಡಲ್ಲ ಕೂತಿದ್ಯಾ? ದೇವಸ್ಥಾನದ ಒಳಗಡೆನೂ ಬರಲಿಲ್ಲ, ಏನಾಯ್ತು? ಈ ದೇವ್ರು ಸರಿ ಇಲ್ಲ, ಕೈ ಕೊಟ್ಬಿಟ್ಟ. ಹೋ ಹೌದಾ? ಇಷ್ಟು ದಿನ ದೇವರು ವರಶಾಪ ಮಾತ್ರ ಕೊಡ್ತಾನೆ ಅನ್ಕೊಂಡಿದ್ದೆ, ಕೈಯೂ ಕೊಡ್ತಾನ? ಸೂಪರ್. ಹೇ ಕೈ ಕೊಟ್ಟ ಅದನ್ನಾದ್ರೂ ಹೇಳು. ನಾನು ಈ ದೇವ್ರ ಹತ್ರ ನಿನ್ ಪೊಲೀಸ್ ಕೆಲ್ಸದ ಬಗ್ಗೆ ಹರಕೆ ಹೊತ್ಕೊಂಡಿದ್ದೆ. ಎಷ್ಟು ಹೋಮ ಹವನ ಪೂಜೆ ಎಲ್ಲ ಮಾಡಿಸಿದ್ದೆ ಗೊತ್ತಾ? ಆದ್ರೂ ಈ ದೇವ್ರು ಕೈ ಕೊಟ್ಬಿಟ್ಟ. ಏ ಪಾರು, ದೇವರೆಲ್ಲ ಕರೆಕ್ಟಾಗಿ ಮಾಡಿದಾನಲ್ಲೇ, ನನಗೆ ಪೊಲೀಸ್ ಕೆಲಸ ಸಿಕ್ತಲ್ಲ, ಇನ್ನೇನು? ನಾನು ಹರಕೆ ಹೊತ್ಕೊಂಡಿದ್ದು ನಿನಗೆ ಪೊಲೀಸ್ ಕೆಲಸ ಸಿಗಬಾರ್ದು ಅಂತ. ಅಯ್ಯ ನಿನ್ನ ದುಶ್ಮನ್ ಎಲ್ಲಿದ್ಯಾ ಅಂದ್ರೆ ಮಗಳೆಲ್ಲ ಮಲಗಿಸ್ಕೊಂಡ್ರಂಗಾಯ್ತು. ನಿನ್ನಿಂದನೇ ನನಗೆ ಪೊಲೀಸ್ ಕೆಲಸ ಇಷ್ಟು ಲೇಟಾಗಿ ಸಿಕ್ಕಿದ್ದು. ಚಚ್ಚ ಸಾಯ್ಸಾಕ್ಬಿಡ್ತೀನಿ. ಸರಿ, ಅದನ್ನೇ ಮಾಡು, ಒಳ್ಳೇದು. ಯಾಕಂದ್ರೆ ಅಷ್ಟು ದೂರ ನಿನ್ನ ಎಲ್ಲೋ ಬಿಟ್ಟಿರೋದಕ್ಕೆ ನನಗೆ ಭಯ ಆಗುತ್ತೆ. ಭಯನಾ? ಅಯ್ಯೋ ಯಾಕೋ ಪುಟ್ಟ ಭಯ? ಯಾಕೆ? ನಿನಗೆ ನನಗಿಂತ ಚೆನ್ನಾಗಿರೋ ಯಾರಾದ್ರೂ ಹುಡುಗಿ ಸಿಕ್ಕಿದ್ರೆ ನೀನನ್ನ ಮರೆತು ಬಿಡ್ತೀಯಾ ಅಂತ. ಹೋ ಹಿಂಗೆ. ಸೊ ನಿನಗೆ ನನ್ನ ಮೇಲೆ ಪ್ರೀತಿಗಿಂತ ಡೌಟೇ ಜಾಸ್ತಿ ಇದೆ. ಈಗ ಬೇರೆ ಯಾರಾದ್ರೂ ನಿನಗಿಂತ ಚೆನ್ನಾಗಿರೋಳು ಅಂತ ಅಂದ್ಯಲ್ಲ, ಈಗ ನೀನ್ ಚೆನ್ನಾಗಿದ್ಯಾ ಅಂತ ಯಾರು ಹೇಳಿದ್ರು?